ಕೊಟ್ಬಿಡ್ತಾರೆ, ಜಾಗ ಅಕ್ವೈರ್ ಮಾಡ್ಕೋತಾರೆ, ದುಡ್ಡು ಬರ್ತದೆ, ಹೊಸ ಕಾರು ಮನೆ ಚಿನ್ನ ಹೊರಗೆ ಹಾಕೊಂಡು ಶೋಕಿ ಮಾಡ್ಬಿಡ್ತಾರೆ. ಈಗ ಅಬುಕುಪ್ಪಲ್ಲಿ ಆಗಿದ್ದು ಒಂದು 15-20 ವರ್ಷದಿಂದ ಅಕ್ವೈರ್ ಮಾಡ್ಕೋತು 6 ಲಕ್ಷ 3 ಲಕ್ಷಕ್ಕೆ ಮಾಡ್ಕೋತು. ಈಗ ಅದೇ ಕಂಪ್ನಿಗೆ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಯ್ತಾವ್ರೆ. ಸೆಕ್ಯೂರಿಟಿ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ತಟ್ಟೆ ತೊಳೆಯಕ್ಕೆ ಯಾರೋ ಇದ್ರೆ ಬೇಜಾರು ಮಾಡ್ಕೊಬಿಡಿ ಹಿಂಗ್ ಹೇಳ್ತಾವನೆ ಅಂತ ನಾವು ಕಣ್ಣಲ್ಲಿ ನೋಡ್ತಾ ಇರೋದು ಹೇಳೋದು. ಈಗ ನಮ್ ಕಂಪ್ನಿ ಕೆಲಸ ಮಾಡ್ತಕೊಂಡು ಹೊಸ ಮೆಸ್ಕೊಂಡಿದೀನಿ, ಹಸ್ಗಳು ಹಾಲು ಹಾಕ್ತಾ ಇದೀವಿ. ಏನೋ ಸ್ವಲ್ಪ ಒಂದಷ್ಟು ಜಮೀನ್ ನಮ್ಮ ಅಪ್ಪ ಬಿಟ್ಬಿಟ್ಟು ಹೋಗವ್ರೆ, ಅದನ್ನೇ ನೋಡ್ಕೊತಾ ಇದೀವಿ. ಇರೋ ಜಮೀನು ಕಿತ್ಕೊಬಿಟ್ರೆ ನಾಳೆ ದಿನ ಏನ್ ಬರಲ್ಲ, ಎಲ್ಲ ಹಿಂದಿಯವ್ರನ್ನ ಕರ್ಕೊಂಡ್ ತುಂಬ್ಕೋತಾರೆ. ಒಂದ್ ಸೆಕ್ಯೂರಿಟಿ ಕೆಲಸಕ್ಕೆ, ಹೌಸ್ ಕೀಪಿಂಗ್ ಕೆಲಸಕ್ಕೆ ಎಲ್ಲ ಹಿಂದಿಯವರೇ ಬರೋದು. ಇವ್ರು ಲೇಔಟ್ ಮಾಡ್ಬಿಟ್ರೆ ಈಗ ಬೆಂಗಳೂರಲ್ಲಿ ಈಗ ಆಲ್ರೆಡಿ ಲೇಔಟ್ಗಳಾಗವೆ, ಅಪಾರ್ಟ್ಮೆಂಟ್ಗಳು ಕಟ್ಟವ್ರೆ. ಅಲ್ಲಿ ಯಾರು ನಮ್ಮವ್ರಿಲ್ಲ, ಎಲ್ಲ ಇಲ್ಲಿ ಹೊರಗಿನವರೇ ಉಳ್ಕೊಂಡಿರೋದು. ಈಗ ಇವ್ರು ಏನ್ ಮಾಡ್ತಾರೆ, ಕೊಟ್ಬಿಡ್ತಾರೆ, ದುಡ್ಡು ಬರುತ್ತೆ. ಆ ದುಡ್ಡು ಬರೋಕೆ ಇನ್ನು 5 ವರ್ಷ ಆಯ್ತದ, 10 ವರ್ಷ ಆಯ್ತದ. ಯಾವ್ದಾದ್ರು ಒಂದು ಕೇಸ್ ತೆಗ್ಲಾಕೋರು, ಆ ಅತ್ತೆ ಮಗಳು ಅಣ್ಣನ ಮಗಳು ಹೋಗ್ತಾಳೆ, ನನ್ಗೊಂದು ಭಾಗ ಬರ್ಬೇಕು ಒಂದು ಕೇಸ್ ತೆಗ್ಲಾಕ್ತಾಳೆ. ಆದ್ರೆ 15 ವರ್ಷ 20 ವರ್ಷ ಅಲ್ಕೊಂಡು ಹೋಯ್ತಾರೆ, ನಾವು ದುಡ್ಡು ಬರಲ್ಲ. ಈಗ ಆರೋಳಿ ಇಂಡಸ್ಟ್ರಿ ಅಕ್ವೈರ್ ಆಯ್ತು, ಇನ್ನೂ ಎಷ್ಟೋ ಜನ 10 ವರ್ಷದಿಂದ ದುಡ್ಡು ತಗೊಂಡಿಲ್ಲ, ಏನು ತಗೊಂಡಿಲ್ಲ. ಮೇನ್ ಮುಖಂಡರುಗಳು ಏನಾಗವ್ರೆ ಅಂದ್ರೆ ಎಲ್ಲಾರು ಮುಂದೆ ಬಿಡ್ಬಿಟ್ಟು ಕೆಲವರು ಹಿಂದ್ಗಡೆ ಸೇರ್ಕೊಬಿಟ್ಟಾರೆ. ಮುಖಂಡರುಗಳು ಮುಂದೆ ಬರ್ಬೇಕು, ರೈತರುಗಳು ಯಾರೋ 1 ಎಕರೆ 2 ಎಕರೆ ಇಟ್ಕೊಂಡಿರೋರು ಮುಂದಕ್ಕೂ ಬರಲ್ಲ. ಅವ್ರ ಕೆಲಸ ಕರೆಯ ಬೇಜನ್ ಇರ್ತದೆ. ಕೂಲಿ ಹೋಗೋದು, ಕೆಲ್ಸಕ್ಕೆ ಹೋಗೋ ಕಂಪ್ನಿಗೆ ಹೋಗೋರು ಏನ್ ಮಾಡ್ತಾರೆ, ಒಂದಿನ ರಜಾಕಕ್ಕಾಗಲ್ಲ ಅಂದ್ಬಿಟ್ಟು ಬಂದಿರಲ್ಲ. ಇಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ, ಕೆಲಸ ಇಲ್ಲ, ಸ್ವಲ್ಪ ಓಡಾಡಕ್ಕೆ ಅನುಕೂಲವಾಗಿರೋ ಸ್ವಲ್ಪ ಬಂದಿರ್ತಾರೆ. ತಪ್ಪು ತಿಳ್ಕೊಬಿಟ್ರಿ ಯಾರನ್ನು ಈಗ ಹೇಳ್ತಾ ಇದೀನಿ ಅಂತ. ಇಲ್ಲಿ ಜಾಸ್ತಿ ಜಮೀನ್ ಇರೋರಿಗೆ ಒಂದು 10 ಎಕರೆ 15 ಎಕರೆ ಜಮೀನ್ ಇರ್ತದೆ. ಅಯ್ಯೋ ಹೋಗ್ಲಿ ಬಿಡು, ಒಂದು 10 ಎಕರೆ ಬೇರೆ ಇಲ್ಲ, ನಾವು 100 ಕಿಲೋಮೀಟರ್ ದೂರದಲ್ಲಿ ಒಂದು 5 ಎಕರೆ ತಕೊಳ್ಳೋಣ ಅಂತಾರೆ. ಈಗ ಜಮೀನು ಸುಮಾರು ಜನ ಕಳ್ಕೊಂಡಿರೋರು ಬೇರೆ ಕಡೆ ಹೋಗಿ ತಕೊಂತಾರೆ, ಇನ್ನೊಂದಿನ ಆಗುತ್ತೆ. ಬಟ್ 1 ಎಕರೆ ಅರ್ಧ ಎಕರೆ ಇರೋರು ಎಲ್ಗೋಯ್ತಾರೆ. 1 ಎಕರೆ ಜಮೀನು ಇರೋನು ಒಂದು 10 ವರ್ಷ ಕಟ್ಕೊಂಡು ಹೆಂಗಾನ ಮ್ಯಾನೇಜ್ ಮಾಡ್ಕೊಂಡು ಹೆಂಗೋ ಇರ್ತಾನೆ. 10 ಗುಂಟೆ ಇರ್ಲಿ ಅಲ್ಲ, ಒಂದ್ ಮಾಡ್ಬೋದು. ಈಗ 1 ಗುಂಟೆನೂ ಜಾಗ ಇಲ್ಲ, ಒಂದ್ ಮನೆ ಇತ್ತು ಅಂದ್ರೆ ಒಂದ್ ಮನೇಲಿ ಅವ್ನ ಏನ್ ಜೀವನ ಮಾಡ್ತಾನೆ. ಫ್ಯಾಕ್ಟ್ರಿಗೆ ಹೋದ ಹಿಂದಿಯವ್ರು ತುಂಬ್ಕೊಂಡವ್ರು 12,000 ಸಂಬಳ ಕೊಡ್ತಾರೆ. ಬಿಡದಿ ಇಂಡಸ್ಟ್ರಿಯಲ್ಲಿ ನೋಡ್ರಿ ನೀವು, ಯಾರ ಹೋಗ್ಬಿಟ್ಟು ಕಂಪ್ನಿ ಕೆಲ್ಸಕ್ಕೆ ಹೋಗೋರು ಇದ್ರೆ ಅನುಭವ ಆಗಿರ್ತದೆ ಅದು. ಯಾಕಂದ್ರೆ ನಾವು ಕಂಪ್ನಿ ಕೆಲಸ ಮಾಡಿ ನೋಡಿದೀವಿ. ಅವನ್ ಯಾರೋ ತಮಿಳ್ನಾಡು ಬರ್ತಾನೆ, ಅವ್ರೂರಿನಿಂದ 4 ಜನ ಕರ್ಕೊ ಬರ್ತಾನೆ, ನಮ್ಗಳು ಕೆಲಸ ಇರಲ್ಲ. ಈಗ ರೈತರಿಗೆ ವಾಸ್ತವ ಏನಂದ್ರೆ ಕಂಪ್ನಿದು ಗೊತ್ತಿರಲ್ಲ. ಬಿಡಲಿ, ನನ್ಗೇನೋ ಒಂದ್ ಜೋಳ ಹಾಕೋತೀನಿ, ಜೋಳ ಹಾಕೊಂಡ್ರೆ 50,000 ದುಡ್ಡು ಬರ್ತದೆ ಅಂತಾರೆ. ಆಮೇಲೆ ಏನು ಬರಲ್ಲ. ಕಂಪ್ನಿ ಬರ್ತಾರೆ, ನಾಯಿ ಬಿಸ್ಕೆಟ್ ಹಾಕ್ತಾರೆ. ರಾಜಕೀಯದವ್ರಿಗೆ ಇದ್ರೆ ಬೇಜಾರ್ ಮಾಡ್ಕೊಬಿಡ್ರಿ. ರಾಜಕೀಯದವ್ರು ಏನಂದ್ರೆ 2 ಮುಖದ ನಾಣ್ಯ ಇದ್ದಂಗೆ. ಈ ಕಡೆನೂ ಮಾತಾಡ್ತಾನೆ, ಆ ಕಡೆನೂ ಮಾತಾಡ್ತಾರೆ. ಮುಂದೆ ನಿಂತ್ಕೊಂಡು ಮಾತಾಡಲ್ಲ. ಸರಿ ಬಿಡಪ್ಪ ಆಯ್ತು ಮಾತಾಡ್ತೀನಿ ಅನ್ಬಿಟ್ಟು ತಳ್ಬಿಡ್ತಾರೆ. ಮುಂದೆ ಬಾವಿ ಬಡವ್ರ ಮಕ್ಕಳನ್ನ ಬಾವಿ ತಳ್ಬಿಟ್ಟು ಆಳ ನೋಡ್ತಾರೆ. ಆ ಬಾವಿ ತಳ್ಳಿ ಆಳ ನೋಡೋದ್ರ ಬದಲು ಇವಾಗ್ಲೇ ಎಚ್ಚೆತ್ಕೊಂಡು ಇಲ್ಲ ನಾವ್ ಹಿಂಗ್ ಮಾಡಬೇಕು. ಇದ್ರಲ್ಲಿ ರೈತರು ಎಲ್ಲಾರು ರೈತರೇ ಇರೋದು. ಇಲ್ಲಿ ಯಾವುದೇ ತರ ರಾಜಕೀಯದ ಚಟುವಟಿಕೆ ನಡೀತಾ ಇಲ್ಲ. ಯಾರು ಈಗ ಸ್ವಇಚ್ಛೆಯಿಂದ ಬಂದಿರೋದು ಇಲ್ಲ. ಇರಪ್ಪ ಅಲ್ಲಿ ಬಿರಿಯಾನಿ ಹಂಚ್ತಾವ್ರೆ, ಇಲ್ಲಿ ಎಣ್ಣೆ ಹಂಚ್ತಾವ್ರೆ ಅಂತ ಯಾರು ಬಂದಿಲ್ಲ. ದಯವಿಟ್ಟು ರೈತರು ಸಹಕರಿಸ್ರಿ. ಯಾಕಂದ್ರೆ ಮುಂದೊಂದ್ ದಿನ ಇರೋ ಅಷ್ಟು ಜಮೀನು ಹೊಂಟೋಗ್ಬಿಟ್ರೆ ನಾಳೆ ದಿನ ನಾವು ಬೇರೆ ಅಭ್ಯಪಲ್ಲಿಗಳ ಹೋಗ್ತೀವಿ. ಇಲ್ಲಿ ದಯವಿಟ್ಟು ಹುಡುಗರು ಅಷ್ಟೇ, ಯುವಕರು ತುಂಬಾ ಮುಂದೆ ಹೋಗ್ಬೇಕು. ಯಾಕಂದ್ರೆ ಜನಕ್ಕೆ ಗೊತ್ತಾಗೈತೆ ಕಂಪ್ನಿ ಕೆಲಸ ಮಾಡೋದು. ಕ್ಯಾಬ್ ಡ್ರೈವರು, ಆಟೋ ಡ್ರೈವರು ಅವ್ರ ಅನುಭವ ಆಗಿರ್ತದೆ. ಈಗೆಲ್ಲ ಮನೆ ನೀವೇ ನೋಡ್ತಾ ಇದ್ದೀವಿ ನ್ಯೂಸ್ ಅಲ್ಲಿ, ಮೈಕ್ರೋ ಫೈನಾನ್ಸ್ ಅಂತ. ಪಾಪ ಕಷ್ಟಕ್ಕೆ ದುಡ್ಡು ಎತ್ಕೊಬಿಡ್ತಾರೆ, ಕಟ್ಟಕ್ಕಾಗಲ್ಲ. ಯಾಕಂದ್ರೆ ಸಂಪಾದನೆಗಳು ಆಗ್ತಾ ಇಲ್ಲ. ಈಗ ಇರೋದ್ರಲ್ಲಿ ಒಬ್ಬ ಮನುಷ್ಯ 50 ಲೀಟರ್ ಹಾಲು ಆಗ್ತಾವನೆ ಅಂದ್ರೆ ತಿಂಗಳು ಒಂದು 20,000 ದುಡ್ಡು ಉಳಿಸ್ತಾ ಇರ್ತಾನೆ. ಅವ್ನ ಕಮಿಟ್ಮೆಂಟ್ ಎಲ್ಲ ಖರ್ಚೆಲ್ಲ ಕಳೆದಿ. ನಿಮ್ಗೆ ಇನ್ನೊಂದು ಗೊತ್ತು, ಈಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಮಿನಿಮಮ್ 15,000 ಫೀಸ್ ಜಾಸ್ತಿ ಮಾಡ್ತಾರೆ. ರೈತ ಎಲ್ಲಿ ಹೋಯ್ತಾನೆ, ಹಾಲೊಂದು ₹1 ರೈಟ್ ಜಾಸ್ತಿ ಮಾಡಲ್ಲ, ಬೂಸದ ಮಟ್ಟ ರೈಟ್ ಜಾಸ್ತಿ ಮಾಡ್ಕೊಂಡು ಹೋಯ್ತಾರೆ. ಸಬ್ಸಿಡಿ ಕಾಸು 6 ತಿಂಗಳಾಗದ ಒಬ್ಬಂಗೆ ಸಬ್ಸಿಡಿ ಬಂದಿಲ್ಲ. ಇಲ್ಲ ಪ್ರೈವೇಟ್ ಡೈರಿಗೆ ₹45 ಲೀಟರ್ ಹಾಲು ತಗೋತಾರೆ. ಪ್ರೈವೇಟ್ ಅಲ್ಲಿ ಹಾಕಂಗಿಲ್ಲ, ಗೌರ್ಮೆಂಟ್ಗೆ ಹಾಕ್ಬೇಕು ಅಂತಾರೆ. ಸಬ್ಸಿಡಿ ಪ್ರತಿ ತಿಂಗಳು ಸಬ್ಸಿಡಿ ಕೊಡ್ಲಿಕ್ಕೆ ಗೊತ್ತಾಗುತ್ತೆ. ಬೇರೆ ಸ್ಟೇಟ್ ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ರಿ ₹48 ಹಾಲಿನ ಲೀಟರ್ ಇರೋದು, ಅದನ್ನ ಕೊಡ್ತಾ ಇಲ್ಲ ನಮ್ಗೆ. ಅದನ್ನ ಯಾರು ನಮ್ಮ ರಾಜಕೀಯದವ್ರು ಕೇಳ್ತಾನೆ ಇಲ್ಲ. ಇವ್ರ ಗೌರ್ಮೆಂಟ್ ಇದ್ದಾಗ ಅವ್ರು ಕಿತ್ತಾಡ್ತಾರೆ, ಅವ್ರ ಗೌರ್ಮೆಂಟ್ ಇದ್ದಾಗ ಇವ್ರು ಕಿತ್ತಾಡ್ತಾರೆ. ಅವರೆಲ್ಲ ಇವ್ರಿಗೆ ಒಂದೇ ಒಳಗೆ ಚೆನ್ನಾಗಿರ್ತಾರೆ, ಮುಂದ್ಗಡೆ ಮಾತ್ರ ಕಿತ್ತಾಡ್ತಾರೆ ಅಷ್ಟೇ ಸಬ್ಬಿನದಲ್ಲಿ. ದಯವಿಟ್ಟು ಸಹಕರಿಸಿ. ಯಾಕಂದ್ರೆ ನಿಮ್ಗೆ ಎಲ್ಲಾ ರೈತರೇ, ಇಲ್ಲಿ ಯಾರನ್ನು ಗೊತ್ತಿಲ್ಲ. ಹಾಲು ಹಾಕ್ತೀರಾ, ಹಾಲು ಹಾಕ ಮೇಲೆ ₹32 ಕೊಡ್ತಾರೆ, 15 ದಿನ ಪೇಮೆಂಟ್ ಬರ್ತದೆ. ಭೂಸಿಕ್ಕಿನ 10,000 ಖರ್ಚಾಗೋಯ್ತದೆ. ಈ ಹೊಸ ಹೆಂಗಿಕೊಂಡಿರ್ತಾರೆ ಹಂಗಾಗುತ್ತೆ. ದಯವಿಟ್ಟು ರೇಷ್ಮೆ ಮಾಡಿದ್ರು ಅಷ್ಟೇ. ಇವಾಗ ಮಳೆ ಇಲ್ಲ, ಮಳೆ ಬೇಸಿಗೆಯಲ್ಲಿ ಇವಾಗ ಒಂದ್ ಸ್ವಲ್ಪ ರೈಟ್ ಅದೇ, ಆಮೇಲೆ ರೈಟ್ ಕೇಳೋರೇ ದಿಕ್ಕಿರಲ್ಲ. ಬೈರ್ಮಂಗ್ಲ ಕಂಚಕನಹಳ್ಳಿ 2 ಪಂಚಾಯತ್ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ರೇಷ್ಮೆ, ಇನ್ನೊಂದು ಹಸು. ಅದ್ ಬಿಟ್ರೆ ಇನ್ನೇನು ಮಾಡ್ತಾರೆ ಹೊಸದಾಗೆ. ಮೊದ್ಲಾದ್ರೆ 15-20 ವರ್ಷದಿಂದ ಕಬ್ಬು ಬೆಳೀತಾ ಇದ್ರು. ಕಬ್ಬಿಲ್ಲ, ಭತ್ತ ಇಲ್ಲ, ರಾಗಿ ಇಲ್ಲ, ಯಾರೋ ಇರೋ ಸ್ವಲ್ಪ ಬೆಳಿತಾರೆ. ಇಲ್ಲಿ ಅಗ್ರಿಗೋಲ್ಡ್ ಅಂದ್ಬಿಟ್ಟು ಒಂದು 500 ಎಕರೆ ತೆಗೆದ್ಬಿಟ್ರು, ಅದು ಎತ್ತಲು ಇಲ್ದಂಗಾಯ್ತು.